ನ್ಯೂಸ್ ನೆಸ್ಟ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಇದು ಪ್ರೈಮ್ ಟೈಮ್ ನ್ಯೂಸ್. ನಾನು ಪ್ರಣೋತ್ ಆರ್ಗಾಣಿಕ. ಇವತ್ತಿನ ಪ್ರೈಮ್ ಟೈಮ್ನಲ್ಲಿ ಪ್ರಮುಖವಾಗಿ ಉಡುಪಿ ಜಿಲ್ಲೆಯ ಒಂದೆರಡು ಘಟನೆಗಳನ್ನು ಬಹಳ ವಿಚಾರವಾಗಿ ನಾವು ಗಮನಿಸಬೇಕಾಗಿದೆ. ಮೊದಲನೇದಾಗಿ ಬೈಂದೂರು ತಾಲೂಕಿನ ಕಾಲ್ತೋಡು ಅನ್ನುವಂಥ ಗ್ರಾಮದ ಕಪ್ಪಾಳಿ ಅರೆಗುಂಡಿ ಅನ್ನುವಂಥ ಜಾಗದಲ್ಲಿ ಇವತ್ತಿಗೂ ಕಳೆದ 20-25 ವರ್ಷಗಳಿಂದ ಕಾಲು ಸಂಕವನ್ನೇ ಅವಲಂಬಿಸಿ ತಮ್ಮ ಪ್ರತಿನಿತ್ಯದ ಜೀವನವನ್ನು ನಡೆಸಬೇಕಾದಂಥ ಪರಿಸ್ಥಿತಿ ಇದೆ. ಜಗತ್ತು ಆಧುನೀಕರಣ ಆಗಿದೆ. ಕೈಯಲ್ಲಿ ಫೋನಲ್ಲೇ ಪ್ರಪಂಚ, ಬೆರಳ ತುದಿಯಲ್ಲೇ ಪ್ರತಿಯೊಂದು ಅನ್ನುವಂಥ ಸಂದರ್ಭದಲ್ಲೂ ಕೂಡ ಬೈಂದೂರಿನ ಕಾಲ್ತೋಡು ಗ್ರಾಮದ ಈ ಜನ ಮಾತ್ರ ಮೂಲಭೂತ ಸೌಕರ್ಯದಿಂದಲೇ ವಂಚಿತರಾಗ್ಬಿಟ್ಟಿದ್ದಾರೆ. ಅಲ್ಲಿಗೆ ಸೇತುವೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿಯಾದ ಮಳೆ ಆಯಿತು ಅಂತಂದರೆ ಅಥವಾ ಅತಿಯಾದ ನೆರೆ ಉಂಟಾಯಿತು ಅಂತಂದರೆ ಇಡೀ ಊರಿಂದ ಊರೇ ಗ್ರಾಮಕ್ಕೆ ಸಂಪರ್ಕವನ್ನು ಕಳೆದುಕೊಂಡು ಬಿಡುತ್ತೆ. ಏನಾದರೂ ಪ್ರತಿನಿತ್ಯದ ದಿನಸಿ ಐಟಮ್ ಒಂದು ಲೀಟರ್ ಹಾಲು ತಗೊಂಡು ಬರಬೇಕು ಅಂತಂದರೂ ಕೂಡ ಜನ ಮನೆಯಿಂದ ಹೊರಗಡೆ ಬರಲೇಬೇಕಾದಂಥ ಪರಿಸ್ಥಿತಿ ಇರೋದ್ರಿಂದ ಉಪವಾಸ ಕೂರಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಅಶ್ವಥ್ ಅಲ್ಲಿ ಸ್ಥಳದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸ್ಥಳೀಯರನ್ನು ಮಾತನಾಡಿಸೋ ಪ್ರಯತ್ನವನ್ನು ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಉಡುಪಿ ಜಿಲ್ಲೆಯಲ್ಲಿ ಅತ್ಯಂತ ಅಂತ ಹೇಳಿದ್ರೆ ಪ್ರಾಕೃತಿಕವಾಗಿ ಸುಂದರವಾಗಿರುವಂಥ ತಾಲೂಕು ಅಂತ ಹೇಳಿದ್ರೆ ಬೈಂದೂರು ತಾಲೂಕು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಸುಂದರವಾದ ಬಯಲುಸೀಮೆಯ ವಾತಾವರಣ ಇದೆ, ಸುಂದರವಾದ ಕಡಲು ತೀರ ಇದೆ, ಹಾಗೆ ಅರೆ ಮಲೆನಾಡು ಅಥವಾ ಪಶ್ಚಿಮ ಘಟ್ಟದ ತಪ್ಪಲು ಪ್ರದೇಶ ಇದೆ. ಇಲ್ಲಿ ಮಳೆಗಾಲ ಬಂತೆ ಅಂತ ಹೇಳಿದ್ರೆ ಒಂದು ರೀತಿ ಇಲ್ಲಿನ ಈ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರುವಂಥ ಜನರಿಗೆ ಭಯದ ವಾತಾವರಣ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಬಹುತೇಕ ಸಂಪರ್ಕ ಸಾಧನ ಅಂತ ಹೇಳಿದ್ರೆ ಕಾಲುಸಂಕ. ನಾವೀಗ ಅಂಥದ್ದೇ ಒಂದು ಕಾಲುಸಂಕದ ಬಳಿ ಇದ್ದೇವೆ. ನೀವು ನೋಡ್ಬೋದು, ನನ್ನ ಹಿಂದ್ಗಡೆ ಚಿತ್ರಣ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಅಂತ ಹೇಳ್ಬೋದು. ಇದು ಕಾಲ್ತೋಡು ಗ್ರಾಮ ಪಂಚಾಯತ್ನ ಅರೆಗುಂಡಿ ಎನ್ನುವಂಥ ಒಂದು ಕಿರು ಹೊಳೆಗೆ ಕಟ್ಟಲಾಗಿರುವಂಥ ಅಥವಾ ಇಡಲಾಗಿರುವಂಥ ಒಂದು ಕಾಲುಸಂಕ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಪ್ರತಿ ಮಳೆಗಾಲದಲ್ಲೂ ಕೂಡ ಇಲ್ಲಿ ಒಂದು ರೀತಿಯಲ್ಲಿ ಮಳೆಯ ಒತ್ತಡ ಜಾಸ್ತಿ ಆದಾಗ ಈ ಹೊಳೆಯಲ್ಲಿ ನೀರಿನ ಒತ್ತಡವು ಜಾಸ್ತಿ ಆಗ್ತದೆ ಅಂತ ಹೇಳ್ಬೋದು. ಆ ಸಂದರ್ಭದಲ್ಲಿ ಜನರಿಗೆ ನಿತ್ಯ ಸಂಚಾರಕ್ಕೆ ಇದೇ ಒಂದು ಕಾಲುಸಂಕವನ್ನು ಬಳಸ್ಕೊಳ್ಬೇಕಾದ ಒಂದು ಅವಶ್ಯಕತೆ ಇರ್ತದೆ. ಬೇಸಿಗೆಯಲ್ಲಿ ಹೇಗೂ ನಡೀತದೆ ಅಂತ ಹೇಳಿದ್ರೆ ಹೊಳೆಯ ನೀರು ಬತ್ತಿ ಹೋಗ್ತದೆ, ಆ ಹೊಳೆಗೆ ಇಳಿದು ಆಚೆಯನ್ನು ದಾಟುವಂಥ ಪರಿಸ್ಥಿತಿ ಅವಕಾಶಗಳಿರ್ತದೆ. ಆದರೆ ಮಳೆಗಾಲದಲ್ಲಿ ಅನಿವಾರ್ಯವಾಗಿ ಇಲ್ಲಿ ಅವರೇ ಸ್ಥಳೀಯರೇ ನಿರ್ಮಿಸಿಕೊಂಡಿರುವಂಥ ಇಂಥ ಮರವನ್ನು ಬಳಸ್ಕೊಂಡು ನಿರ್ಮಿಸುವಂಥ ಒಂದು ಕಾಲುಸಂಕವನ್ನು ಅನಿವಾರ್ಯವಾಗಿ ಬಳಸಬೇಕಾದ ಅವಶ್ಯಕತೆಗಳು ಇಲ್ಲಿ ಇದೆ ಅಂತಲೇ ಹೇಳ್ಬೋದು. ಕಳೆದ ಕೆಲವು ವರ್ಷಗಳಿಂದ ಈ ಬಗ್ಗೆ ಅಂತ ಹೇಳಿದ್ರೆ ಇಲ್ಲಿನ ಜನರ ಹೇಳುವಂಥದ್ದು ದಿನನಿತ್ಯ ಬಳಕೆಗೆ ಬೇಕಾಗುವಂಥ ಕಾಲುಸಂಖ್ಯೆಯನ್ನು ಒಂದು ಶಾಶ್ವತ ಕಾಲುಸಂಕವಾಗಿ ಬದಲಾವಣೆ ಮಾಡಿ ಅದಕ್ಕೆ ಸಂಪೂರ್ಣವಾಗಿ ನಮಗೊಂದು ಆ ಸಮಸ್ಯೆಯಿಂದ ಮುಕ್ತಿ ನೀಡಿ ಎನ್ನುವಂಥ ಬೇಡಿಕೆಯನ್ನು ನೀಡ್ತಾ ಬಂದಿದ್ದಾರೆ. ಪ್ರತಿ ವರ್ಷವೂ ಕೂಡ ಚುನಾವಣೆ ಬಂದಾಗ ಮತ ಕೇಳಲಿಕ್ಕೆ ಇಲ್ಲಿಗೆ ಬರ್ತಾರೆ, ಆದರೆ ನಮ್ಮ ಸಮಸ್ಯೆಗೆ ಧ್ವನಿಯಾಗ್ತಿಲ್ಲ ಅನ್ನುವಂಥ ಒಂದು ಮಾತನ್ನು ಕೂಡ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಇಂತಹ ಒಂದು ಭಯಾನಕವಾಗಿರುವಂಥ ಈ ಮರದ ಸೇತುವೆ ಈಗ ಬೀಳ್ತದೋ ಅಥವಾ ಮತ್ತೊಮ್ಮೆ ಇನ್ನೊಂದು ಕ್ಷಣದಲ್ಲಿ ಬೀಳ್ತದೆ ಅನ್ನುವಂಥ ಸ್ಥಿತಿಯಲ್ಲಿರುವಂಥ ಮರದ ಸೇತುವೆ ಮೇಲೆ ದಿನನಿತ್ಯ ಮಕ್ಕಳು ಶಾಲೆಗೆ ಹೋಗಬೇಕು, ವಯೋವೃದ್ಧರು, ಅನಾರೋಗ್ಯ ಪೀಡಿತರು ಇದೇ ದಾರಿಯಲ್ಲಿ ಸಾಗಬೇಕು ಅಂತ ಹೇಳಿದ್ರೆ ನೀವು ಆ ಪರಿಸ್ಥಿತಿಯನ್ನು ಅವಲೋಕಿಸ್ಕೊಳ್ಳಿ. ಯಾಕಂದರೆ ನಾವು ನಗರ ಪ್ರದೇಶದಲ್ಲಿ ಇರುವವರಿಗೆ ಈ ಸಮಸ್ಯೆ ಅರಿವಿಗೆ ಬರಲಿಕ್ಕಿಲ್ಲ. ನೋಡ್ಬೋದು, ಇಲ್ಲಿ ರಸ್ತೆ ದಾಟಬೇಕಾದ್ರೆ ಮಕ್ಕಳು ಕೂಡ ವಯಸ್ಕರು ಅಥವಾ ಯಾರಾದರೂ ಪುರುಷರು ಬಂದರೆ ಅವ್ರ ಜೊತೆ ದಾಟಬೇಕಾದ ಪರಿಸ್ಥಿತಿ ಮತ್ತು ಅನಿವಾರ್ಯತೆ ಇರುವಂಥದ್ದು. ಮಳೆಗಾಲದಲ್ಲಿ ಒಂದು ರೀತಿ ಸುಂದರವಾಗಿ ಕಾಣುವಂಥ ಈ ಪರಿಸರವು ಕೂಡ ಇಲ್ಲಿನ ಜನರಿಗೆ ಒಂದು ರೀತಿ ಈ ಕಾಲುಸಂಕವೇ ಒಂದು ರೀತಿ ಅಪಾಯಕಾರಿ ಮತ್ತು ಕಂಟಕವಾಗಿ ಕಾಡ್ತದೆ ಅಂತಲೇ ಹೇಳ್ಬೋದು. ಸದ್ಯ ಈ ನಿಟ್ಟಿನಲ್ಲಿ ಬೈಂದೂರಿನಲ್ಲಿ ಒಂದಿಷ್ಟು ಕೆಲಸಗಳು ಆಗಿದೆ, ಆದರೂ ಅತಿ ಅಗತ್ಯವಾಗಿ ಇಲ್ಲಿನ ಈ ಕಾಲುಸಂಕ ಆಗಬೇಕು ಅನ್ನುವಂಥ ಬೇಡಿಕೆ ಸದ್ಯ ಕೇಳಿ ಬರ್ತಾ ಇರುವಂಥದ್ದು. ಈ ತಂತಿ ಕಂಬ ಅಥವಾ ವಿದ್ಯುತ್ ಕಂಬವನ್ನು ಹಾಕಿ ಮಾಡಿರುವಂಥ ಕಾಲುಸಂಕಗಳಿರ್ಬೋದು ಅಥವಾ ಬಿದ್ದಂಥ ಮರವನ್ನೇ ಉಪಯೋಗಿಸ್ಕೊಂಡು ಮಾಡಿರುವಂಥ ಕಾಲುಸಂಕಗಳು ಇರ್ಬೋದು, ಅದು ಅಪಾಯಕಾರಿಯೂ ಹೌದು. ಯಾಕಂದರೆ ಕಳೆದ ಬಾರಿ ಇದೇ ಬೈಂದೂರಿನ ಕಾಲ್ತೋಡಿನ ಬೀಜಮಕ್ಕಿ ಅನ್ನೋದು ಪ್ರದೇಶದಲ್ಲಿ ಒಂದು ಸಣ್ಣ ಪುಟ್ಟ ಬಾಲಕಿ ಇದೇ ರೀತಿಯ ಕಾಲುಸಂಕವನ್ನು ದಾಟುವಾಗ ನೀರಿಗೆ ಬಿದ್ದು ಕೊಚ್ಚಿ ಹೋಗಿ ಒಂದು 3 ದಿನಗಳ ಬಳಿಕ ಶವವಾಗಿ ಪತ್ತೆಯಾದಂಥ ಒಂದು ಪ್ರಕರಣ ಇನ್ನೂ ಹಚ್ಚ ಹಸಿರಾಗಿದೆ. ಇಂತಹ ಕಾಲುಸಂಕಗಳು ಬೈಂದೂರಿನ ತಾಲೂಕಿನಾದ್ಯಂತ ಸಾಕಷ್ಟು ಇವೆ ಅನ್ನುವಂಥದ್ದು ಕೂಡ ನಾವು ಹಿಂದಿನಿಂದ ತೋರಿಸ್ತಾ ಬಂದಿದ್ದೇವೆ. ಸದ್ಯ ನಮ್ಮ ಜೊತೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಸ್ಥಳೀಯರಿದ್ದಾರೆ. ಏನಮ್ಮ, ಎಷ್ಟು ವರ್ಷದಿಂದ ಈ ಸಮಸ್ಯೆ ಇದೆ ಅಂತ? ಈ ಶಂಕ ಸುಮಾರು ನಮ್ಮ ಅಜ್ಜನ ಕಾಲದಿಂದ ಇದ್ದದ್ದು ಈ ಶಂಕ. ಮತ್ತು ಶಾಲೆ ಮಕ್ಕಳಿಗೆ ಮತ್ತು ಈ ವಯಸ್ಸಾದವರಿಗೆ ಎಲ್ಲರಿಗೂ ಬಸ್ಸಿಗೆ ಹೋಗೋರಿಗೆ ಎಲ್ಲರಿಗೂ ವ್ಯವಸ್ಥೆ ಉಪಯೋಗ ಬರುವಂಥ ಶಂಕನೇ ಇದೆ. ಮತ್ತು ನಮಗೆ ಶಾಲೆ ಮಕ್ಕಳನ್ನ ಕಳ್ಸೋಕ್ಕೆ ತುಂಬ ಕಷ್ಟ ಅಂದರೆ ಕಷ್ಟ. ಮಳೆಗಾಲದಲ್ಲಿ ಶಾಲೆಗೆ ಹೋಗೋದಿಲ್ಲ, ಅರ್ಧ ಟೈಮ್ ಸ್ವಲ್ಪ ದಿವಸ ಹೋಗ್ತಾರೆ, ಸ್ವಲ್ಪ ದಿವಸ ರಜೆ ಮಾಡ್ತಾರೆ, ಹೀಗೆಲ್ಲ ಮಾಡ್ತಾರೆ. ಮತ್ತು ನಮಗೆ ಈ ಶಂಕ ಒಂದು ಬೇಕೇ ಬೇಕು. ಇಲೆಕ್ಷನರ್ ಬರ್ತಾರೆ ಓಟ್ಗೆ ಅಂತ ಒಂದು ಓಟ್ ಹಾಕೋಕ್ಕೆ ಈ ಊರವರು ಎಲ್ಲ ಸೇರಿ ಹೋತ್ರ. ಯಾಕೆಂದ್ರೆ ಒಂದು ಓಟ್ ಕೇತ್ರಲ್ಲ ಅಂದೇಳಿ ಓಟ್ ಹಾಕ್ತಾರೆ, ಗೆದ್ರ ಮೇಲೆ ಮತ್ತು ನಮ್ಮ ಊರಿಗಿಲ್ಲ ಮತ್ತೊಂದು ಸಲ ಇಲೆಕ್ಷನ್ ಬಂದ್ರ ಕೂಡಲೇ ಮತ್ತೆ ತಿರುಗಿ ಬತ್ರ. ಅವರಿಗೆ ಬೇಜಾರು ಗೀಜಾರಿ ಅಂತ ಇಲ್ಲ, ಈ ಸಲ ಮಾಡ್ತೇವಮ್ಮ. ಇದೊಂದು ಸೇತುವೆ ನಮ್ಗೆ ಆಗಲೇಬೇಕು. ಇಲ್ಲ ಅಂದ್ರೆ ನಾವು ಈ ಮರ ಬಿದ್ದವ್ರ ಮೇಲೆ ನಾವು ಏನು ಮಾಡೋದು ಸರ್?
ಎಂತ ಇಲ್ಲ, ವ್ಯವಸ್ಥೆನೇ ಇಲ್ಲ ನಮಗೆ. ಒಂದು ಕಾಲು ಸೇತುವೆ ಆಗಬೇಕು. ಸೊ ಸ್ಥಳೀಯ ಜನಪ್ರತಿನಿಧಿ ಇಲ್ಲಿನ ಒಂದು ಮುಖಂಡರು ಅಂತಲೇ ಹೇಳ್ಬೋದು. ಇಲ್ಲಿನ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ವ್ಯಕ್ತಿ ಅಣ್ಣಪ್ಪ ಅವರು ಈ ಹಿಂದೆ ಈ ಬಗ್ಗೆ ಸಾಕಷ್ಟು ಒಂದು ಅಧಿಕಾರಿಗಳಿಗೆ ಇದರ ಬಗ್ಗೆ ತಿಳಿಸುವಂಥ ಕಾರ್ಯವನ್ನು ಮಾಡಿದರು. ಅವರು ಏನು ಹೇಳ್ತಾರೆ ಕೇಳೋಣ. ಸರ್, ಈಗ ಎಷ್ಟು ವರ್ಷದಿಂದ ಇದರ ಹಿಂದೆ ಬೆನ್ನು ಬಿದ್ದಿದ್ರಿ ಅಂತ? ಸಾಧಾರಣ ನಾನೊಂದು 25 ವರ್ಷದಿಂದ ಪ್ರತಿ ವರ್ಷವೂ ಇದು ಜಿಲ್ಲಾಡಳಿತಕ್ಕೆ MLA MP ಮತ್ತು ಪಂಚಾಯತ್ ಪ್ರತಿ ವರ್ಷವೂ ಮನವಿ ಕೊಡ್ತಾ ಇತ್ತು. ಇಲ್ಲಿವರೆಗೆ ಯಾವುದೇ ರೀತಿಯ ಇದು ಸ್ಪಂದನೆ ಆಗಿಲ್ಲ. ಯಾವುದೇ ಸ್ಪಂದನೆ ಆಗಿಲ್ಲ. ಈ ಬೈಂದೂರಲ್ಲಿ ಸಾಕಷ್ಟು ಕಡೆಗಳಲ್ಲಿ ಇಂತಹ ಸಮಸ್ಯೆಗಳು ಇದ್ದಲ್ಲಿ ಅಥವಾ ಇಂಥ ಕಾಲುಸಂಕಗಳಿದ್ದಾಗ ಪ್ರೈವೇಟ್ ಆಗಿ ಅಥವಾ ಖಾಸಗಿಯವರನ್ನು ಬಳಸಿಕೊಂಡು ಸೇತುವೆ ಕಾಲುಸಂಕವನ್ನು ನಿರ್ಮಿಸುವ ಕಾರ್ಯ ಆಗ್ತಾ ಇದೆ. ಭಾಳಷ್ಟು ಕೆಲಸಗಳಾಗಿದೆ. ಇಲ್ಲಿ ಏನಾದರೂ ಅದ್ರ ಬಗ್ಗೆ ಶಾಸಕರಾಗಲಿ ಸ್ಥಳೀಯ ನಾಯಕರು ಏನಾದರೂ ಮಾತಾಡಿದ್ದಾರೆ? ಬೇರೆ ಕಡೆ ಮಾಡಿದ್ದಾರೆ. ಇಲ್ಲೇ ನಮ್ಮಲ್ಲೇ ಒಂದು ಕಡೆ ಮಾಡಿದ್ದಾರೆ. ಅದೇ ರೀತಿ ಇಲ್ಲೂ ಕೂಡ ಅದೇ ಪ್ರೈವೇಟ್ ಆದರೂ ಅಡ್ಡಿಲ್ಲ. ನಮಗೆ ಒಂದು ಕಾಲುಸಂಕ ಅಗತ್ಯ ಬೇಕೇ ಇಲ್ಲಿ, ತುರ್ತು ಕಾಲುಸಂಕ ಬೇಕಿಲ್ಲಿ. ಸೊ ಒಟ್ಟಾರೆಯಾಗಿ ಗಮನಿಸ್ತಾ ಹೋದರೆ ಬೈಂದೂರು ತಾಲೂಕಿನಾದ್ಯಂತ ಇಂತಹ ಸಮಸ್ಯೆಗಳು ಸಾಕಷ್ಟು ಇದೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸರಿಸುಮಾರು 400ಕ್ಕೂ ಹೆಚ್ಚು ಕಾಲುಸಂಕಗಳು ಉಡುಪಿ ಜಿಲ್ಲೆಯಾದ್ಯಂತ ಅತಿ ಅವಶ್ಯಕ ಅನ್ನುವಂಥ ಮಾಹಿತಿ ಅಥವಾ ಡಾಟಾ ಕಳೆದ ಬಾರಿ ತೆಗೆಯಲಾಗಿತ್ತು. ಯಾವಾಗ ಕಾಲ್ತೋಡಿನ ಬೀಜಮಕ್ಕಿ ಅನ್ನುವ ಪ್ರದೇಶದಲ್ಲಿ ಹುಡುಗಿ ಅನ್ನುವವಳು ನೀರಿನಲ್ಲಿ ಕೊಚ್ಚಿ ಹೋಗ್ತಾಳೋ ಆ ಬಳಿಕ ಈ ಜಿಲ್ಲೆಯಾದ್ಯಂತ ಕಾಲುಸಂಕಗಳ ಏನು ಸಮಸ್ಯೆ ಏನಿದೆ ಅದಕ್ಕೆ ಪೂರ್ಣ ವಿರಾಮ ಹಾಕಬೇಕು ಅನ್ನುವ ನಿಟ್ಟಿನಲ್ಲಿ ಒಂದು ಸಾಗರೋಪಾದಿಯಾಗಿ ಒಂದು ಕೆಲಸ ಮಾಡಬೇಕು ಅನ್ನೋ ಆದೇಶ ಕೂಡ ಆಗಿತ್ತು. ಆದರೆ ಇದ್ರವರೆಗೆ ಕೂಡ ಇನ್ನೂ ಕೆಲವೊಂದು ಭಾಗಗಳಲ್ಲಿ ಕಾಲುಸಂಕಗಳು ಅಪೂರ್ಣವಾಗಿದೆ ಅಥವಾ ಕೆಲವೊಂದು ಕಡೆ ಇನ್ನೂ ಆ ಸಮಸ್ಯೆ ಪರಿಹಾರ ಆಗಿಲ್ಲ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇರೋದು. ಒಟ್ಟಾರೆಯಾಗಿ ಇಂತಹ ಪರಿಸ್ಥಿತಿಗೆ ಜನಪ್ರತಿನಿಧಿಗಳು ಬೇಗ ಸ್ಪಂದಿಸಬೇಕು. ಜಿಲ್ಲಾಡಳಿತ ಈ ಬಗ್ಗೆ ತಕ್ಷಣಕ್ಕೆ ಕಾರ್ಯಕ್ಕೆ ಬರುವ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಆಗಿದೆ. ಉಡುಪಿಯಿಂದ ಅಶ್ವಥಾಚಾರ್ಯ, ನ್ಯೂಸ್ ನೆಕ್ಸ್ಟ್. ಸಂತ್ರಸ್ತರ ಮಾತುಗಳನ್ನು ಕೇಳಿದ್ರಿ. ಅವರು ಪ್ರತಿನಿತ್ಯ ಎದುರಿಸ್ತಾ ಇರುವಂಥ ಸಮಸ್ಯೆಗಳನ್ನು ಕೇಳಿಸ್ಕೊಂಡ್ರಿ. ಬೆಳಿಗ್ಗೆ ಮಕ್ಕಳನ್ನು ಶಾಲೆಗೆ ಕಳಿಸಿ ಸಂಜೆ ವಾಪಸ್ ಮಕ್ಕಳು ಮನೆಗೆ ಬರೋವರೆಗೂ ಕೂಡ ಒಂದು ಆತಂಕ ಅನ್ನೋ ತಂದೆ ತಾಯಿಯಲ್ಲಿ ಮನೆ ಮಾಡಿದೆ. ಅದ್ರ ಜೊತೆಗೆ ಹಿರಿಯರು, ವೃದ್ಧರು, ಏನೋ ಅನಾರೋಗ್ಯ ಸಮಸ್ಯೆ ಅಥವಾ ಊರಲ್ಲಿ ಯಾರಾದರೂ ಗರ್ಭಿಣಿಯರು ಅಂತಂದರೆ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು, ತುರ್ತಾಗಿ ಏನಾದರೂ ಅವರಿಗೆ ಎಮರ್ಜೆನ್ಸಿ ಸೌಲಭ್ಯ ಸಿಗಬೇಕು ಅಂತಂದರೂ ಕೂಡ ಅದು ಈ ಊರಿಗೆ ಮರೀಚಿಕೆ ಆಗುಳಿದಿದೆ. ಹಾಗಾಗಿ ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳು, ಅಲ್ಲಿನ ಅಧಿಕಾರಿಗಳು ಈ ಊರಿಗೊಂದು ಶಾಶ್ವತ ಸಂಪರ್ಕ ಕಲ್ಪಿಸುವಂಥ ಸೇತುವೆಯನ್ನು ಬಹಳ ತುರ್ತಾಗಿ ಮಾಡಿಕೊಡಬೇಕಾದಂಥ ಅಗತ್ಯ ಇದೆ. ಈಗ ಈ ಮಳೆಗಾಲ ಅಂತೂ ಕಳೆದು ಬಿಟ್ಟಿದೆ. ಆದರೆ ಮುಂದಿನ ವರ್ಷದ ಮಳೆಗಾಲ ಬರೋದ್ರೊಳಗಡೆ ಆ ಊರಿಗೆ ಒಂದು ಮೂಲಭೂತ ಸಂಪರ್ಕ, ಮೂಲಭೂತ ಸೌಕರ್ಯ ಕೊಡಿಸಲೇಬೇಕು ಅನ್ನೋದು ನಮ್ಮ ಆಗ್ರಹ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.